ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಮುದ್ದು ಮುಖದ 19ರ ಹರಿಯಾದ ಮಗನ ಫೋಟೋ ಕೈಯಾಗ ಹಿಡ್ಕೊಂಡು ಕಣ್ಣೀರು ಹಾಕಾಕತ್ತಿರೋ ಈ ಅಪ್ಪ ಅವರ ಸಂಕಟ ಯಾವ ಶತ್ರುಗೂ ಬರಬಾರ್ದು. ಯಾದಗಿರಿ ರಾಜಶೇಖರ್ ಪತ್ತಾರ್ ಅನ್ನೋರ ಮಗ ಸುರೇಶ್ ಕಳೆದ 4 ತಿಂಗಳಿಂದ ಪತ್ತೆ ಇಲ್ಲ. ನಿಧಿಗಳ್ರ ಇವನ್ನ ಅಪಹರಣ ಮಾಡ್ಯಾರ ಅನ್ನೋ ಗುಮಾನಿ ಹಬ್ಬೈತಿ. ಯಾದಗಿರಿಯಾಗ ಕಾರ್ಪೆಂಟರ್ ಕೆಲಸ ಮಾಡೋ ಇವರು ರಾಜಶೇಖರ್ ಅಂತ. ಇವ್ರ ಹಿರೇಮಗ ಸುರೇಶು ಜುಲೈ 27ರಿಂದ ನಾಪತ್ತೆ ಆಗ್ಯಾನ. ಅಂಗಡ್ಯಾಗ ಕೆಲಸ ಮಾಡ್ತಿದ್ದ ಸುರೇಶ ಏಕಾಏಕಿ ನಾಪತ್ತೆ ಆಗ್ಯಾನ. ಸಂಬಾಯ್ತ ಆಗಿದ್ದ ಸುರೇಶ್ ನಾಪತ್ತೆ ಆದ್ಮೇಲೆ ಅವರಪ್ಪ ರಾಜಶೇಖರ್ಗ ಒಂದಿಷ್ಟ ಫೋನ್ ಬಂದು. ಈ ಫೋನ್ ಕಾಲ್ ಮೇಲೆ ಸುರೇಶನ್ನ ಯಾರೋ ನಿಧಿಗಳ್ರು ಎತ್ಕೊಂಡು ಹೋಗ್ಯಾರೋ ಅನ್ನೋ ಅನುಮಾನ ಮೂಡೈತಿ. 5 ತಿಂಗಳಾಯ್ತು ರೀ. ಹೋಗಿ ಕೇಸಿಂದ 11ಕ್ಕೆ ಹೋದಾರ ಬುತ್ತಿ ತೊಗೊಂಡು ಹೋದಾರ, ಆಯ್ತು ಪತ್ತೆನೇ ಇಲ್ಲ ರೀ. ಅಲ್ಲಿಂದ ಹೋದರು ಆ ಕಡೆಯಿಂದ ಹೋಗ್ಯಾರ, ಒಟ್ಟ ಸುದ್ದಿನೇ ಬಂದ ಕಾಣೆ ಆಗಿದ್ದಾನೆ ಅಂತ ಇಷ್ಟೇ ಗುರುತು ರೀ. ಆಮ್ಯಾಗ ನಾವು ಸತತ ಫ್ಯಾಮ್ಲಿ ಮತ್ತು ಎಲ್ಲ ಕಡೆಗೆ ಪ್ರಯತ್ನ ಮಾಡಿದ್ವಿ. ಹಿಂದಡಿಗೆ ಸುದ್ದಿ ಗೊತ್ತಾಯಿತು. ನಿಧಿ ಸಲುವಾಗಿ ಏನಾದಂದ್ರೆ ಈ ಪ್ರಯತ್ನ ಮಾಡ್ಯಾರ ಅಂಬೋದು ಈ ನಮಗೆ ಸುಳುವು ಸಿಕ್ಕಿದ್ದು ನಿಜ ರೀ. ದೇವದುರ್ಗದ ಸಮೀಪ ಇರೋ ಗೂಗಲ್ ಮಠದ ಸ್ವಾಮಿ ಒಬ್ಬವ ನಿಮ್ಮ ಮಗನನ್ನ ನಿಧಿಗಳ್ರು ಅಪಹರಿಸ್ಯಾರ ಅಂತ ಹೇಳಿದ್ದ. ಇದಕ್ಕೆ ಪೂಜಾ ಮಾಡಿದ್ರ ವಾಪಸ್ ಬರ್ತಾನಂತ ನಂಬಿಸಿ ರಾಜಶೇಖರ್ ಅವರಿಂದ ರೊಕ್ಕ ಕೇಳಿದ್ದಂತ. 4 ತಿಂಗಳಾದ್ರೂ ಮಗನ ಸುಳಿವು ಸಿಗ್ಲಿಲ್ಲ ಅಂದ್ಕೂಡ್ಲೆ ರಾಜಶೇಖರ್ ಯಾದಗಿರಿ ಪೊಲೀಸ್ ಠಾಣೆದಾಗ ಕಂಪ್ಲೇಂಟ್ ಕೊಟ್ರು. ರೊಕ್ಕ ಕೇಳಿದ ಸ್ವಾಮಿ ಸಹಿತ ಮತ್ತಿಬ್ಬರನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು. ಅವ್ರನ್ನ ನ್ಯಾಯಾಂಗ ಬಂಧನಕ್ಕೂ ಒಪ್ಸ್ಯಾರ. ಆದ್ರೆ ಅಪಹರಣದಾಗ ನಿಧಿಗಳ್ಳರ ಕೈವಾಡ ಇಲ್ಲ ಅಂತ ಹೇಳಿರೋ SP ರೂಪಾ ಯುವಕನ ಪತ್ತೆ ಕಾರ್ಯ ಮುಂದುವರೆದೈತಿ ಅಂತಾರ. ನಿಮಗೆ ಅಲ್ಲಿ ಪೂಜೆ ಮಾಡಿಸ್ರಿ, ಇಲ್ಲಿ ಮಾಡಿಸ್ರಿ, ಅಲ್ಲಿದ್ದಾನೆ ಇಲ್ಲಿದ್ದಾನೆ, ಯಾರೋ ಕರ್ಕೊಂಡು ಹೋಗಿದ್ದಾರೆ, ನಿಧಿ ಸಂಬಂಧ ಕರ್ಕೊಂಡು ಹೋಗಿದ್ದಾರೆ. ಅದ್ರ ಸಂಬಂಧ ನಾವು 3 ಜನನ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ. ಮಗನ ಕಾಣದ ರಾಜಶೇಖರ್ ಕುಟುಂಬ ಕಂಗಾಲಾಗೈತಿ. ಸಿಕ್ಕವ್ರನ್ನೆಲ್ಲ ಕೇಳಾತು. ಆದ್ರೂ ಎಲ್ಲೂ ಸುರೇಶನ್ ಪತ್ತೆ ಇಲ್ಲ. ಸುರೇಶ ಎಲ್ಲೇ ಇದ್ರು ವಾಪಸ್ ಬರ್ಲಿ, ಇವನು ಪತ್ತೆ ಹಚ್ಚಾಕ ಪೊಲೀಸರು ತನಿಖೆ ಚುರುಕು ಮಾಡ್ಬೇಕಾಗೈತಿ. ಆನಂದ್ ಸೌದಿ, ಸುವರ್ಣ ನ್ಯೂಸ್, ಯಾದಗಿರಿ. ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕಿನ ಕೆರೂರ ಮತ್ತು ನರ್ನೂರ ಗ್ರಾಮದಾಗ ಸುಮಾರು 3209 ಎಕರೆ ಜಮೀನನ್ನ ಸರ್ಕಾರ KIDB ಮೂಲಕ ಕೈಗಾರಿಕಾ ಪ್ರದೇಶಕ್ಕೆ ಅಂತ ಹೇಳಿ ವಶಪಡಿಸಿಕೊಳ್ಳೋ ಕ್ರಮಕ್ಕೆ ವಿರೋಧ ಮಾಡಿ ಇವತ್ತು ಕೆರೂರ್ನ್ಯಾಗ ನೂರಾರು ರೈತರು ಪ್ರತಿಭಟನೆ ಮಾಡಿದ್ರು. ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ ರೈತರು ಮುಂದೆ ಹೆದ್ದಾರಿ ಒಳಗ ಚಕ್ಕಡಿ ನಿಂದ್ರಿಸಿದ್ರು. ಇದಕ್ಕೆ ಹೆಣ್ಮಕ್ಳು ಸಾಥ್ ನೀಡಿದ್ದು ವಿಶೇಷ ಆಗಿತ್ತು. ಪ್ರತಿಭಟನಾ ನಿರತ ಸ್ಥಳಕ್ಕೆ ಜಿಲ್ಲಾಧಿಕಾರಿ AM ಕುಂಜಪ್ಪ ಭೇಟಿ ಕೊಟ್ಟಿದ್ರು. ಇದಕ್ಕೂ ಮೊದಲ 3 ತಾಸಿಗಿಂತ ಹೆಚ್ಚಿಗೆ ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ರಿಂದ ಸಂಚಾರ ಅಸ್ತವ್ಯಸ್ತಗೊಂಡು ಪ್ರಯಾಣಿಕರು ಪರದಾಡುವಂಗಾಯಿತು. ಮಂದಿ ಅವರು ಸುತ್ತವರದ ಪ್ರಯಾಣ ಮಾಡುವಂಗಾಯಿತು. ಇನ್ನು ಸರ್ಕಾರ ವಶಪಡಿಸಿಕೊಳ್ಳಬೇಕೆಂದಿರೋ ಜಮೀನು ಫಲವತ್ತಾಗೈತಿ. ಅಷ್ಟೇ ಅಲ್ಲದ ವರ್ಷಕ್ಕೆ ಮುಂಗಾರು ಹಿಂಗಾರು ಬೆಳೆ ಪಡಿತೀವಿ. ಆದ್ರಿಂದ ಇಂಥ ಜಮೀನನ್ನ ಸ್ವಾಧೀನ ಮಾಡಿಕೊಳ್ಳೋದನ್ನ ಸರ್ಕಾರ ಕೈಬಿಡಬೇಕು ಎಂದು ಆಗ್ರಹಿಸಿ ರೈತರಾದ ನಾವು ರಕ್ತ ಕೊಟ್ಟೆವು, ಆದ್ರ ಜಮೀನು ಕೊಡೋದಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ಯಾರ. ಸಚಿವರು ಹಾಗೂ ಈ ಸರ್ಕಾರಕ್ಕೆ ಸಂಬಂಧಪಟ್ಟವರು ಯಾರು ಕೂಡ ಸೂಕ್ತವಾಗಿ ನಮ್ಮ ರೈತರಿಗೆ ಸ್ಪಂದನೆ ನೀಡದೇ ಇರುವುದರಿಂದಾಗಿ ಸರ್ಕಾರ ಕ್ರಮವನ್ನು ಕೈ ಬಿಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಒಂದು ಹೋರಾಟದ ಮುಖಾಂತರವಾಗಿ ನಾವು ರೈತರು, ಸಮಸ್ತ ರೈತರು ಇವತ್ತು ಸರ್ಕಾರದ ಮುಂದೆ ನಾವು ಒತ್ತಾಯವನ್ನು. ಕೃಷ್ಣಾ ಕಾಲುವೆ ನೀರು ನೆಚ್ಕೊಂಡ ಹಿಂಗಾರು ಹಂಗಾಮಿಗ ಸಿದ್ಧತಾ ಮಾಡ್ಕೊಂಡ ರೈತರಿಗ ಸಂಕಷ್ಟದಾಗ ಸಿಕ್ಕಾಕೊಂಡಾರ. ಈ ಬಾರಿ ಮಳೆಪ್ಪ ಸಿಟ್ಟಾದಕ್ಕ ಕೃಷ್ಣಾ ನದಿ ಪಾತ್ರ ಜಲಾಶಯದಾಗ ಹೆಚ್ಚಿಗೆ ನೀರು ನಿಂತಿಲ್ಲ. ಹಿಂಗಾಗಿ ಹಿಂಗಾರು ಹಂಗಾಮಿಯಾಗ ಭತ್ತದ ಸಸಿ ಮಾಡಿ ಮತ್ತು ಶೇಂಗಾ ಬಿತ್ತನೆ ಮಾಡಿದ ರೈತರಿಗ ನೀರಿಲ್ದ ದೊಡ್ಡ ಚಿಂತೆ ಆಗೈತಿ. ಕೃಷ್ಣಾ ಭಾಗ್ಯ ಜಲ ನಿಗಮದ ದೊಡ್ಡ ಆಣೆಕಟ್ಟಂದ್ರ ಆಲ್ಮಟ್ಟಿ ಮತ್ತು ನಾರಾಯಣಪುರದ ಬಸವಸಾಗರ. ಆದ್ರ ಈ ದೊಡ್ಡ ಜಲಾಶಯದಾಗ ನೀರಿನ ಸಂಗ್ರಹ ಸಾಕಷ್ಟು ಕಡಿಮೆ ಆಗೈತಿ. ಸದ್ಯಕ್ಕ 2 ಜಲಾಶಯದಾಗ ಬರೇ 80 TCM ನೀರಿದ್ದು ಅಂದಾಜು 80 ದಿನ ತನಕ ಅಂದ್ರ ಫೆಬ್ರವರಿ ತನಕ ನೀರು ಹರಿಸಬಹುದು. ಆದ್ರ ಪ್ರತಿ ವರ್ಷ ಮಾರ್ಚ್ 30 ತನಕ ಕೃಷ್ಣಾ ಕೊಳ್ಳದ ಕಾಲುವೆಯಿಂದ ನೀರು ಹರಿಸ್ತಾ ಇದ್ರು. ಇದನ್ನ ನಂಬ್ಕೊಂಡು ರಾಯಚೂರು, ಯಾದಗಿರಿ, ಗುಲ್ಬರ್ಗಾ ಜಿಲ್ಲಾ ರೈತರು ಹಿಂಗಾರಿಗೆ ರೆಡಿ ಆಗ್ಯಾರ. ಭತ್ತ ನಾಟಿ ಮಾಡಕ ತಯಾರಾಗ್ಯಾರ. ಶೇಂಗಾ ಬಿತ್ತನೆ ಮುಗ್ದೈತಿ. ಈ ಬೆಳಿ ಕೈಗೆ ಬರಬೇಕು ಅಂದ್ರ ಕನಿಷ್ಠ 120 ದಿನ ಅಂದ್ರ ಬರೋ ಮಾರ್ಚ್ ಮುಗಿಯೋ ತನಕ ಜಮೀನಿಗೆ ನೀರು ಹರಿಸಬೇಕು.
ಆದ್ರ ಈಗ ನೀರಿನ ಕೊರತೆ ಆಗಿದ್ದ ರೈತ ಮಂದಿ ಕಂಗಾಲಾಗ್ಯಾರ. ಸಾವಿರಗಟ್ಲೆ ಖರ್ಚು ಮಾಡಿ ಗೊಬ್ಬರ ಹಾಕಿದ ಮಂದಿ ಈಗ ದಿಕ್ಕಾ ಕಾಣ್ದಂಗಾಗ್ಯಾರ. ಜೋಳ ಹಾಕಿದ್ವಿ, ಜೋಳ ನೀರಿಲ್ದ ಒಣಗೋಯ್ತು. ಈಗ ನೆಲ್ಲ ಹಾಕಿದ್ರು ನೆಲ್ಲಿಂದನೂ ಅಷ್ಟೇ ಆಗಿಬಿಡಿತು. ನೀರಂತೂ 6-7 ದಿನ ಬಿಡ್ತಾರೆ, 20 ದಿನ ಬಂದ್ ಮಾಡ್ತಾರೆ. ಅವು ನಮ್ಗೆ ಲಾಸ್ಟು ಅವು ಸಹ ಸಿಗೋದಿಲ್ಲ ನೀರು. ಮೇಲೆ ಹೋದ್ರೆ ಪೊಲೀಸ್ರನ್ನ ಹಾಕಿಬಿಟ್ಟಿರ್ತಾರ. ನಾವು ಹೋಗಿ 1-2-3 ಸಲ ಕೇಳ್ಕೊಂಡ್ರೆ ನಮ್ಮನ್ನ ಒಳಗೆ ಹಾಕಿಬಿಟ್ರೆ ಜೈಲಾಗ. ಮತ್ತೆ ನೀರಿನ ಕೊರತೆಯೋ ಏನೋ, ನೀರಾವರಿ ಇಲಾಖೆ ಇಲ್ಲಿ ತನಕ ಸಲಹಾ ಸಮಿತಿ ಸಭೆ ನಡೆಸಿಲ್ಲ. ಕೃಷ್ಣಾ ನಾಲ್ಗೊಳಗೆ ಎಲ್ಲಿ ತನಕ ನೀರ್ ಹರಿಸ್ತಾರ, ಯಾವ ಬೆಳಿ ಬಿತ್ತನೆ ಮಾಡಬೇಕು ಅನ್ನೋದನ್ನು ಹೇಳಿಲ್ಲ. ಹಿಂಗಾಗಿ ರೈತ ಮಂದಿ ಮತ್ತಷ್ಟು ಹೆದರ್ಬಿಟ್ಟಾರ. ನೀರ್ ಬಿಡ್ದಿದ್ರ ಬೆಳಿನೂ ಇಲ್ದ, ಹಾಕಿದ ರೊಕ್ಕಾನು ಕೈ ತಪ್ಪಿ ಹೋಗೈತಿ ಅಂತ ಕಂಗಾಲಾಗ್ಯಾರ. ಎಲ್ಲ ಗೊಬ್ಬರ ಹಾಕಿದ್ದಲ್ಲ ತೆನೆ ಬಿಡಿಸೋದು ಎಲ್ಲ ಒಣಗೋಗ್ಬಿಟ್ಟವ್ರಿ. ಎಲ್ಲ ಹಾಳಾಗ್ರಿ. ಜೋಳ ಇಲ್ಲ, ಹತ್ತಿ ಇಲ್ಲ, ಎಲ್ಲ ನಾಶ ಇರೋದು ಕಲಾಸ. ಏನೇನು ಉಳಿದ್ರಿ ಏನಲ್ಲ ಮನುಷ್ಯಗೆ ಏನಲ್ಲ. ರೈತನ ಎಣ್ಣೆ ಕುಡಿಯೋ ಸಹಾಯದಂಗೆ ಉಳ್ದು ನೋಡ್ರಿ. ಏನೇನಿಲ್ಲ 6 ದಿವಸ ಬಿಟ್ರೆ ಯಾರಿಗೆ ಮ್ಯಾಗದ ರೈತರು ಸರಿ ಇರ್ತದೆ, ಉಳ್ಕಿದ ರೈತರು ಏನ್ ಮಾಡ್ಬೇಕ್ರಿ ಅಲ್ಲಿ ಕೆಳಗ. ಜಿಲ್ದಾಗಿನ ಬರ ಪ್ರದೇಶದಾಗ ಮಂದಿ ಈಗಾಗಲೇ ಗುಳೆ ಹೊಂಟ್ ನಿಂತಾರ. ಕಾಲುವೆ ನೀರ್ ನಂಬಿ ಕುಂತ ರೈತರು ಮಾತ್ರ ಸಂಕಷ್ಟಕ್ಕೆ ಸಿಲ್ಕ್ಯಾರ. ಆದ್ರ ಡ್ಯಾಮ್ನಾಗ ಸಾಕಷ್ಟು ನೀರ್ ಇಲ್ದಕ್ಕ ಇದು ಸರ್ಕಾರಕ್ಕೂ ತಲೆನೋವಾಗೈತಿ. ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್ 24/7 ರಾಯಚೂರು. ಸುದ್ದಿ ಇನ್ನಾವ ಅದಕ್ಕೂ ಮೊದಲು ಒಂದು ವಿರಾಮ ತಗೊಂಡ್ ಬರ್ರಿ.